ಇನ್ನು ಪೊಲೀಸರ ಮಾತು ಕೇಳದೆ ಕಾಟೇರ ಕಂಗೆಟ್ಟು ಹೋಗಿದ್ದಾನೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರೋದಕ್ಕಿಂತ ಮುಂಚೆ ಸ್ವತಃ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಅವರು ಕೆಲವೊಂದಷ್ಟು ಬುದ್ಧಿ ಮಾತನ್ನ ಹೇಳಿ ಕಳಿಸಿದ್ರಂತೆ ದರ್ಶನ್ಗೆ. ನೋಡಪ್ಪ, ಒಳಗೆ ಹೋಗ್ತಾ ಇದೆಯಾ, ಆದ್ರೆ ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಇರ್ತಾರೆ, ಅವ್ರ ಜೊತೆ ಎಲ್ಲ ಸೇರಕ್ ಹೋಗ್ಬೇಡ, ಸುಮ್ಮನೆ ಹೆಸರು ಹಾಳು ಮಾಡ್ಕೋತೀಯ, ಇನ್ನೂ ಬೇರೆ ಬೇರೆ ಎಲ್ಲ ಸಮಸ್ಯೆಗಳಲ್ಲಿ ತಗಲಾಕೋತೀಯ ಅಂತ ಹೇಳಿ ಸ್ವತಃ ಕಮಿಷನರ್ ದಯಾನಂದ್ ಅವರು ಜೊತೆಗೆ DCP ಗಿರೀಶ್ ಅವರು ಕೂಡ ಬುದ್ಧಿ ಮಾತನ್ನ ಹೇಳಿದ್ರಂತೆ. ಆದ್ರೆ ಅವ್ರ ಮಾತಿಗೆ ಓಕೆ ಸರ್, ನಾನು ಇನ್ನ ಅಲ್ಲಿ ಹೋಗಿ ಯಾರ ಜೊತೆನೂ ಸೇರೋದಿಲ್ಲ ಅಂತ ಹೇಳಿ ಹೋಗಿದ್ದಂತಹ ದರ್ಶನ್ ಅಲ್ಲಿ ಹೋಗಿ ಸಹವಾಸ ಮಾಡಿದ್ದು ಅದೇ ರೌಡಿ ಶೀಟರ್ಗಳನ್ನ. ಸೊ ಹಾಗಾಗಿ ನೋಡಿ, ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅಂತ ಒಬ್ಬ ರೌಡಿ ಇದ್ದಾನೆ, ಇನ್ನೂ ಬೇರೆ ಬೇರೆ ಎಲ್ಲ ರೌಡಿ ಶೀಟರ್ಸ್ ಎಲ್ಲ ಇದ್ದಾರೆ. ಅವರೆಲ್ಲರ ಜೊತೆಗೆ ಅಣ್ಣ ಅಣ್ಣ ಅಂತ ಹೇಳಿ ಹತ್ರ ಬರ್ತಾರೆ, ಸಹವಾಸ ಮಾಡೋದಕ್ಕೆ ಬರ್ತಾರೆ. ಯಾಕಂದ್ರೆ ಮೊದಲೇ ನೀನು ಸೆಲೆಬ್ರಿಟಿ, ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರು, ಅವ್ರ ಜೊತೆಗೆಲ್ಲ ಸೇರ್ಬೇಡ ಅಂತ ಹೇಳಿ ಸ್ವತಃ ಬಿ ದಯಾನಂದ್ ಅವರು ಜೊತೆಗೆ DCP ಗಿರೀಶ್ ಅವರು ಬುದ್ಧಿ ಹೇಳಿ ಕಳಿಸಿದ್ರಂತೆ ದರ್ಶನ್ಗೆ. ಆದರೆ ಅವ್ರ ಮಾತಿಗೆ ಓಕೆ, ನಾನು ಹಾಗೆಲ್ಲ ಮಾಡೋದಿಲ್ಲ ಸರ್, ನಾನು ಅವ್ರ ಜೊತೆಗೆಲ್ಲ ಸೇರೋದಿಲ್ಲ ಅಂತ ಹೇಳೋದಂಥ ದರ್ಶನ್ ಅಲ್ಲಿ ಒಳಗಡೆ ಹೋಗಿ ಮಾಡಿದ ಅದೇ ಕೆಲಸ ಮತ್ತೆ ನೋಡಿ. ಅದರಿಂದಾಗಿನೇ ರಾಜಾತಿಥ್ಯ ಸಿಗ್ತಾ ಇದೆ ದರ್ಶನ್ಗೆ. ಆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆಗೆ ಸೇರಿಕೊಂಡು ಆರಾಮವಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಆರೋಪದಲ್ಲಿ ಮತ್ತೆ ಆ ಫೋಟೋಗಳು ಯಾವಾಗ ರಿಲೀಸ್ ಆಯಿತು, ಈಗ ಬಳ್ಳಾರಿ ಜೈಲು ಪಾರಾಗಿದ್ದಾರೆ. ಜೈಲಿಗೆ ಹೋಗ್ತಾ ಇದ್ದಂತೆ ದಾಸ ಬೇಕ್ರಿ ರಘು ಮತ್ತೆ ನಾಗನ ಸಹವಾಸ ಮಾಡ್ತಾರೆ. ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ರಕ್ಕೆ ಸೇರಿಸ್ಕೊಂಡ ದರ್ಶನ್ ಜೈಲಿನಲ್ಲಿ ರೌಡಿಗಳ ಸಹವಾಸ ಮಾಡಿ ರಾಜಾತಿಥ್ಯವನ್ನ ಪಡ್ಕೊಂಡಿದ್ದ. ಆದ್ರೆ ರೌಡಿಗಳ ಸಹವಾಸದಿಂದ ಕೊನೆಗೆ ಬೇರೆ ಜೈಲಿಗೆ ಶಿಫ್ಟ್ ಆಗಬೇಕಾಯ್ತು. ಈಗ ಬಳ್ಳಾರಿ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಇದೆ. ಈಗ ಹೇಗೋ ಬೆಂಗಳೂರಿನಲ್ಲಿ ಅವರ ಫ್ಯಾಮಿಲಿಯವರು ಆಗಿಂದಾಗೆ ಬಂದು ನೋಡ್ಕೊಂಡು ಹೋಗೋರು, ಅಟ್ಲೀಸ್ಟ್ ಆ ಒಂದು ಸವಲತ್ತಾದರೂ ದರ್ಶನ್ಗೆ ಇತ್ತು. ಬಟ್ ಈ ರೀತಿಯಾಗಿ ಸಹವಾಸದಿಂದಾಗಿ ಮತ್ತೊಮ್ಮೆ ಹೊರಗಡೆನೂ ಕೂಡ ದರ್ಶನ್ ಮೇಲಿರುವಂತಹ ಆರೋಪ ಇದ್ದಾನೆ. ಆತನ ಸಹವಾಸ ಸರಿ ಇಲ್ಲ, ಆತ ಯಾರ ಜೊತೆಗೆ ಸಹವಾಸದಲ್ಲಿದ್ದಾನೋ ಅವರಿಂದನೇ ಈ ರೀತಿಯಾಗಿ ಆಗಿದೆ ಅಂತಲೂ ಕೂಡ ಜನ ಈಗಾಗಲೇ ಅವರ ಅಭಿಮಾನಿಗಳ ಆದಿಯಾಗಿ ದರ್ಶನ್ ಬಲ್ಲವರೆಲ್ಲರೂ ಕೂಡ ಇದೇ ಮಾತನ್ನ ಹೇಳ್ತಾರೆ. ಇನ್ನು ಜೈಲಿನ ಒಳಗೆ ಹೋಗಿಯೂ ಕೂಡ ದರ್ಶನ್ ಅದೇ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಬಹುಶಃ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಏನೋ ಒಂದು ಒಳ್ಳೇದಾಗ್ಲಿ, ಏನೋ ಆಗಿದ್ದಾಗೋಗಿದೆ, ಬಟ್ ಒಳಗೆ ಹೋಗಿ ಇನ್ನಷ್ಟು ಹಾಳಾಗೋದು ಬೇಡ ಅಂತೇಳಿ ಪಾಪ ದಯಾನಂದ್ ಅವರು ಜೊತೆಗೆ DCP ಗಿರೀಶ್ ಅವರು ಕೂಡ ಬುದ್ಧಿ ಹೇಳಿ ಕಳಿಸಿದ್ರು ದರ್ಶನ್ಗೆ ಅಂತೇಳಿ. ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ದರ್ಶನ್ ಏನು ರಿಯಾಕ್ಟ್ ಮಾಡಿದ್ರು? ಹೌದು, ನಾನು ಯಾರ ಜೊತೆನೂ ಸೇರೋದಿಲ್ಲ ಅಂತ ಹೇಳಿ ಹೋಗಿದ್ದಂತಹ ದರ್ಶನ ಅಲ್ಲಿ ಹೋಗಿ ಮಾಡಿದ್ದು ಮತ್ತೆ ಅದೇ ಕೆಲಸ. ಕಿರಣ್, ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಕೊನೆಯ ದಿನಗಳು ಅಂದರೆ ಇನ್ನೇನು ಅವ್ರನ್ನ ನಾಳೆ ದಿನ ಪ್ರೊಡ್ಯೂಸ್ ಮಾಡಿದರೆ ಬಹುಶಃ ಮತ್ತೆ ಕಸ್ಟಡಿಗೆ ತಗೊಳ್ಳಲ್ಲ ಅನ್ನೋ ಡಿಸೈಡ್ ಆದಾಗ ಪೊಲೀಸ್ ಆಯುಕ್ತರಾದ ದಯಾನಂದ್ ಖುದ್ದಾಗಿ ಅವ್ರಿಗೆ ಹೇಳಿದರು, ಈ ಒಂದು ಇವಾಗ ಬಹುಶಃ ನಾವು ಕಸ್ಟಡಿಗೆ ತೊಗೊಳಕ್ಕೆ ಹೋಗಲ್ಲ, ನಿಮಗೆ JC ಆಗುತ್ತೆ, ಜುಡಿಷಿಯಲ್ ಕಸ್ಟಡಿ ಆಗುತ್ತೆ, ನೀವು ಪರಪರಾಗ್ರಹ ಜೈಲಿಗೆ ಹೋಗಬೇಕಾಗುತ್ತೆ ಅಂತಲೂ ಕೂಡ ಎಲ್ಲವೂ ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಈಗಾಗಲೇ ಅಲ್ಲಿ ಸಾಕಷ್ಟು ಜನ ಅಂದರೆ ಮುಖ್ಯವಾಗಿ ವಿಲ್ಸನ್ ಗಾರ್ಡನ್ ರೌಡಿ ಶೀಟರ್ಗಳಂತ ವಿಲ್ಸನ್ ಗಾರ್ಡನ್ ರಘು ಇರ್ಬೋದು, ಬೇಕ್ರಿ ರಘು ಇರ್ಬೋದು, ನಾಗ ಇರ್ಬೋದು, ಇವರೆಲ್ಲರೂ ಕೂಡ ಕುಳ್ಳ ನಾಗ ಇರ್ಬೋದು, ಇವರೆಲ್ಲರೂ ಕೂಡ ಭಾಳಷ್ಟಿದ್ದಾರೆ. ಅದಕ್ಕಿಂತ ಮುಂಚೆ ದರ್ಶನ್ ಜೈಲಿಗೆ ಕಳಿಸೋ ಮುಂಚೆನೇ ಆಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ವಿಲ್ಸನ್ ಗಾರ್ಡನ್ ನಾಗನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಪೊಲೀಸರು ಜೈಲ್ ಅಧಿಕಾರಿಗಳಿಗೆ ಆಗಲೇ ಪ್ರಪೋಸ್ ಮಾಡಿದ್ರು. ಯಾಕೆಂದರೆ ಅಷ್ಟು ಮಟ್ಟಿಗೆ ಆತ ಅಲ್ಲಿ ಠಿಕಾಣಿ ಹೂಡಿ ಸಂಪೂರ್ಣವಾಗಿ ಕಂಟ್ರೋಲನ್ನು ತಗೊಂಡಿದ್ದ. ಇನ್ನು ದರ್ಶನ್ ಅಲ್ಲಿ ಹೋದ ತಕ್ಷಣ ಕಂಪ್ಲೀಟಾಗಿ ಅಲ್ಲಿ ಒಂದು ಕಡೆ ಬೇಕ್ರಿ ರಘು, ಇನ್ನೊಂದು ಕಡೆ ವಿಲ್ಸನ್ ಗಾರ್ಡನ್ ನಾಗ ಇಬ್ಬರೂ ಕೂಡ ಒಂದು ಕಾಂಪಿಟೇಷನ್ ಮೇಲೆ, ಪೈಪೋಟಿ ಮೇಲೆ ಅವ್ರಿಗೆ ಆ ಫೆಸಿಲಿಟೀಸ್ ಕೊಡೋಕ್ಕೆ ಶುರು ಮಾಡಿದರು. ಅಂತಿಮವಾಗಿ ವಿಲ್ಸನ್ ಗಾರ್ಡನ್ ಸಾಕಷ್ಟು ಆತನಿಗೆ ಎಷ್ಟು ಆತ ಏನು ಎಕ್ಸ್ಪೆಕ್ಟ್ ಮಾಡಿದ ಅದಕ್ಕಿಂತ ಹೆಚ್ಚಿನದಾಗಿ ಆತನಿಗೆ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡೋಕ್ಕೆ ಶುರು ಮಾಡಿದ್ರು. ಈ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಫೈಟೋ ಏನು ಅಲ್ಲಿದ್ದಂಥ ಏನು ಆ ಸಿಗರೇಟ್ ಸೇರ್ತಾ ಇರೋದು ಜೊತೆಲಿ ಕೂತ್ಕೊಂಡು ರೌಡಿ ಶೀಟರ್ಸಲ್ಲಿ ಕೂತ್ಕೊಂಡಿದ್ದ ಏನು ಫೋಟೋ ವೈರಲ್ ಆಯಿತು. ಈ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಜೈಲಿಗೆ ಈಗ ದರ್ಶನ್ ಹೋಗುವಂಥದ್ದಾಯಿತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳ್ದಂಗೆ ಇಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರೋ ಆತನ ಭೇಟಿ ಮಾಡೋಕ್ಕೋದು ಬಳ್ಳಾರಿಗೆ ಹೋಗಬೇಕಾಯ್ತು ಒಂದು. ಜೊತೆಗೆ ಅಲ್ಲಿ ಕೂಡ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಆತ ಇಲ್ಲಿ ಯಾವುದೇ ರೀತಿಯ ಅಂದರೆ ಅಲ್ಲಿಂದ ಒಂದು ವಿಸಿಟಿಂಗ್ ರೂಮಿಂದ ಮತ್ತೆ ಆತನ ಸೆಲ್ಗೆ ಹೋಗ್ಬೇಕಾದ್ರೆ ಆತ ತನ್ನ ಬ್ಯಾಗನ್ನು ಲಗೇಜನ್ನು ಇಟ್ಕೊಂಡು ಹೋಗ್ತಾ ಇರುವಂಥದ್ದು, ಬರುವಂಥದ್ದು ಪ್ರತಿಯೊಂದು. ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಆ ಥರದ್ದು ಇರಲಿಲ್ಲ, ಕಂಪ್ಲೀಟಾಗಿ ಸರೌಂಡ್ ಆಗಿತ್ತು, ಕಂಪ್ಲೀಟಾಗಿ ಕವರ್ ಆಗಿತ್ತು. ಈಗ ಸಂಬಂಧಪಟ್ಟಂತೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇರಲಿಲ್ಲ. ಜೊತೆಗೆ ಈಗ ಸಂಬಂಧಪಟ್ಟಂತೆ ಇನ್ನು ವಿಲ್ಸನ್ ಗಾರ್ಡನ್ ನಾಗನೂ ಕೂಡ ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಒಂದು ಕಡೆ ಈಗಾಗಲೇ ಅದನ್ನು ಕೂಡ ಈಗಾಗಲೇ ಎಲ್ಲ ರೀತಿಯ ತಯಾರಿ ಕೂಡ ಮಾಡ್ಕೋತಾ ಇದ್ದಾರೆ. ಇನ್ನು ಉಳಿದಂತೆ ದರ್ಶನ್ಗೆ ಇದನ್ನು ಸೂಕ್ಷ್ಮವಾಗಿ ಹೇಳಿದರು. ಯಾಕೆಂತಂದರೆ ಆಗಲೇ ಆಲ್ಮೋಸ್ಟ್ 13 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಬಹುಶಃ ಅವನಿಗೂ ಕಾನ್ಫಿಡೆನ್ಸ್ ತೊಗೊಂಡು ಆಯಿತು, ಇನ್ನು ಸಂಬಂಧಪಟ್ಟಂತೆ ಇನ್ನು ಕೇಸ್ ಉಂಟು, ನೀವುಂಟು, ಅದಕ್ಕೆ ಆದರೆ ಅಲ್ಲಿ ಹೋಗಿ ಸೇರುವಂಥದ್ದು
ಅಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿದ್ರೆ ನಿಮಗೆ ಈ ಸಂಬಂಧಪಟ್ಟಂತೆ ಸಮಾಜಕ್ಕೊಂದು ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಮಾತನ್ನು ಕೂಡ ಬುದ್ಧಿಮಾತು ಹೇಳಿ ಕಳಿಸಿದ್ರು ಕೂಡ ಮತ್ತೆ ದರ್ಶನ್ ಅದೇ ರೀತಿ ಮಾಡಿದ್ದು, ಅಲ್ಲಿ ಹೋಗಿದ್ದು, ಅಲ್ಲಿ ಸಂಬಂಧಪಟ್ಟಂತೆ ರೌಡಿ ಶೀಟರ್ಸ್ಗಳ ಜೊತೆ ಸೇರ್ಕೊಳ್ಳೋದು, ಪ್ರತಿ ಕ್ಷಣ ಕೂಡ ಅವ್ರ ಜೊತೆ ಇದ್ದು ಮೀಟಿಂಗ್ ಮಾಡುವಂಥದ್ದು, ಅವರ ಕೊಡುವಂಥ ಸೌಲಭ್ಯಗಳನ್ನ, ಸಿಗರೇಟ್ ಇರ್ಬೋದು, ಬೇರೆ ಬೇರೆ ಗಾಂಜಾ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಎಣ್ಣೆ ಪಾರ್ಟಿ ಇರ್ಬೋದು, ಬಿರಿಯಾನಿ ಊಟ ಇರ್ಬೋದು. ಯಾಕೆಂದರೆ ಒಂದು ಕಡೆ ಜೈಲೂಟ ಬೇಕು, ಆ ಜೈಲೂಟ ಬೇಡ, ನನಗೆ ಮನೆ ಊಟ ಬೇಕು ಅಂತಲೂ ಕೂಡ ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು, ಇನ್ನೊಂದು ಕಡೆ ಪ್ಯಾರಲಲ್ ಆಗಿ ಆತನೂ ಕೂಡ ಈ ಎಲ್ಲ ಫೆಸಿಲಿಟೀಸನ್ನು ತಗೊಳ್ತಾ ಇರೋದು ಕೂಡ ಕಂಡು ಬಂದಿದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್.